ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ದ ಫ್ಲೀ ಪೊಯಮ್ ಬೈ ಜಾನ್ ಡನ್ ಇವರ ಈ ಒಂದು ಪದ್ಯದ ಕನ್ನಡದ ಸರಳ ಸಾರಾಂಶವನ್ನ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಡಿಸ್ಕಸ್ ಮಾಡೋಣ. ಜಾನ್ ಡನ್ ರವರು ಬರೆದಿರತಕ್ಕಂತಹ ದ ಫ್ಲೀ ಈ ಒಂದು ಕವಿತೆಯ ಮೊದಲ ಒಂದು ಥೀಮ್ಸ್ ಅನ್ನ ಗಮನಿಸಿದಾಗ ಲವ್ ಅಂಡ್ ಪರ್ಸಿಯೇಷನ್, ಪ್ರೇಮ ಮತ್ತು ಮನವೊಲಿಕೆ. ಅಂದ್ರೆ ಈ ಪದ್ಯದ ಒಂದು ಥೀಮ್ ಅನ್ನು ಗಮನಿಸಿದಾಗ ಕವಿ ಪ್ರೇಯಸಿಯನ್ನ ತನ್ನ ಒಂದು ದೈಹಿಕ ಸಂಬಂಧಕ್ಕೆ ಒಪ್ಪಿಸುವುದು. ಇಲ್ಲಿ ಕವಿ ತರ್ಕಬದ್ಧವಾಗಿ ವಾದವನ್ನ ಮಂಡಿಸ್ತಾ ಇದ್ದಾರೆ, ಅವಳ ಮನವೊಲಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಇಲ್ಲಿ ಒಂದು ಚಿಗುಟ ಇಬ್ಬರ ರಕ್ತವನ್ನು ಹೀರೋದ್ರಿಂದ ಅವರಿಬ್ಬರು ಈಗಾಗಲೇ ಒಂದಾಗಿದ್ದಾರೆ ಅಂತ ವಾದ ಮಾಡ್ತಾರೆ. ಇಲ್ಲಿ ಮತ್ತೊಂದು ಥೀಮ್ ಅನ್ನು ಗಮನಿಸಿದಾಗ ಒಂದು ಸೆಕ್ಷುಯಾಲಿಟಿ ಅಂಡ್ ರಿಲಿಜಿಯನ್, ದೈಹಿಕ ಸಂಬಂಧದಂತಹ ಒಂದು ಲೌಕಿಕ ವಿಷಯವನ್ನ ಇಲ್ಲಿ ಕವಿ ವಿವರಣೆ ಮಾಡೋದಿಕ್ಕೆ ಧಾರ್ಮಿಕ ರೂಪಗಳನ್ನ ಬಳಸ್ತಾರೆ. ಚಿಗುಟವನ್ನ ಒಂದು ಮದುವೆಯ ದೇವಸ್ಥಾನ, ಮ್ಯಾರೇಜ್ ಟೆಂಪಲ್ ಅಂತ ಕರೀತಾರೆ. ಮತ್ತೆ ಅದನ್ನ ಕೊಲ್ಲುವುದು ಒಂದು ಪವಿತ್ರ ನಾಶ, ಸ್ಯಾಕ್ರಿಲೇಜ್ ಅಂತ ಕರೀತಾರೆ. ನಂತರ ಕನ್ಯತ್ವ ಮತ್ತು ಗೌರವ, ವರ್ಜಿನಿಟಿ ಅಂಡ್ ಹಾನರ್. ಇಲ್ಲಿ ಕವಿ ತನ್ನ ಪ್ರೇಯಸಿಯು ತನ್ನ ಕನ್ಯತ್ವವನ್ನು ಕಳೆದುಕೊಂಡರೆ ಗೌರವ ಹೋಗುತ್ತೆ ಅಂತ ಎದುರ್ತಾಳೆ. ಆದರೆ ಕವಿ ಈಗಾಗಲೇ ಚಿಗುಟವು ಅವಳ ರಕ್ತವನ್ನ ಹೀರಿದಾಗ ಅವಳ ಗೌರವಕ್ಕೆ ಧಕ್ಕೆ ಬಂದಿರೋದಿಲ್ಲ, ಹಾಗಾಗಿ ದೈಹಿಕ ಸಂಬಂಧದಿಂದಲೂ ಯಾವುದೇ ಹಾನಿ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಕೊನೆಯದಾಗಿ ಸಾವು ಮತ್ತು ಅಮಾಯಕತೆ, ಡೆತ್ ಅಂಡ್ ಇನ್ನೋಸೆನ್ಸ್. ಈ ಒಂದು ಪದ್ಯದ ಕೊನೆಯಲ್ಲಿ ಆ ಪ್ರೇಯಸಿಯು ಆ ಚಿಗುಟವನ್ನ ಕೊಂದಾಗ ಕವಿ ಅದನ್ನ ಒಂದು ನಿರಪರಾಧಿಯ ಕೊಲೆ ಅಂತ ಕರೀತಾರೆ. ಚಿಗುಟದ ಸಾವಿನ ಮೂಲಕ ಜೀವನದ ನಶ್ವರತೆಯನ್ನ ಮತ್ತೆ ಮನುಷ್ಯರ ನಂಬಿಕೆಗಳು ಎಷ್ಟು ಸುಲಭವಾಗಿ ಬದಲಾಗುತ್ತೆ ಅಂತಕ್ಕಂಥದ್ದನ್ನ ತಿಳಿಸ್ತಾರೆ. ಈ ಪದ್ಯವು ಬೌದ್ಧಿಕ ಚತುರತೆ, ಲೈಂಗಿಕ ಬಯಕೆ ಮತ್ತು ಧಾರ್ಮಿಕ ಸಂಕೇತಗಳ ಒಂದು ಮಿಶ್ರಣವಾಗಿದೆ. ಪ್ರೀತಿಯನ್ನ ಕೇವಲ ಭಾವನೆಯಾಗಿ ನೋಡದೆ ಅದನ್ನು ಒಂದು ತಾರ್ಕಿಕ ಆಟದಂತೆ ಇಲ್ಲಿ ಕವಿ ಜಾನ್ ಡನ್ ರವರು ಬಣ್ಣಿಸಿದ್ದಾರೆ. ಬನ್ನಿ ಈ ಒಂದು ದ ಫ್ಲೀ ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಅನ್ನ ಕಲಿತಾ ಸಾಗೋಣ. ಇಲ್ಲಿ ಕವಿ ಮೊದಲ ಒಂದು ಸ್ಟ್ಯಾನ್ಸದ ಸಾಲುಗಳಲ್ಲಿ ಹೇಳ್ತಾರೆ, ಮಾರ್ಕ್ ಬಟ್ ದಿಸ್ ಫ್ಲೀ ಅಂಡ್ ಮಾರ್ಕ್ ಇನ್ ದಿಸ್ ಹೌ ಲಿಟಲ್ ದಟ್ ವಿಚ್ ದೌ ಡಿನೇಯೆಸ್ಟ್ ಮೀ ಈಸ್. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಚಿಕ್ಕ ಚಿಗುಟವನ್ನ, ಫ್ಲೀಯನ್ನ ನೋಡು, ನೀನು ನನಗೆ ನಿರಾಕರಿಸ್ತಾ ಇರ್ತಕ್ಕಂಥದ್ದು ಎಷ್ಟು ಸಣ್ಣ ವಿಷಯ ಎಂಬುದು ನಿನಗೆ ಅರ್ಥ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಕವಿ ಜಾನ್ ಡನ್ ರವರು ಪ್ರೇಯಸಿಯನ್ನ ಕೇಳ್ತಾ ಇದ್ದಾರೆ, ಈ ಚಿಕ್ಕ ಚಿಗುಟವನ್ನು ನೋಡು, ಇದನ್ನು ನೋಡಿದಾಗ ನೀನು ನನಗೆ ಒಂದು ದೈಹಿಕ ಸಂಬಂಧಕ್ಕೆ ನಿರಾಕರಣೆ ಮಾಡ್ತಾ ಇರೋದು ಎಷ್ಟು ಸಣ್ಣ ವಿಷಯ ಅಂತ ಗೊತ್ತಾಗುತ್ತೆ. ಕವಿ ತನ್ನ ಪ್ರೇಯಸಿಯನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಅವಳು ನಿರಾಕರಿಸ್ತಾ ಇರುವ ಒಂದು ಪ್ರೀತಿಯ ಬೇಡಿಕೆಯು ಈ ಸಣ್ಣ ಚಿಗುಟದಷ್ಟೇ ಒಂದು ನಗಣ್ಯ ಅಂತ ವಾದ ಮಾಡ್ತಾ ಇದ್ದಾರೆ. ಇಟ್ ಸಕ್ಡ್ ಮೀ ಫಸ್ಟ್ ಅಂಡ್ ನೌ ಸಕ್ಸ್ ತೀ ಅಂಡ್ ಇನ್ ದಿಸ್ ಫ್ಲೀ ಅವರ್ ಟೂ ಬ್ಲಡ್ಸ್ ಮಿಂಗಲ್ಡ್ ಬಿ. ನೋಡಿ, ಈ ಚಿಕ್ಕ ಚಿಗುಟ ಮೊದಲು ನನ್ನ ರಕ್ತವನ್ನ ಕುಡಿತು, ಈಗ ನಿನ್ನ ರಕ್ತವನ್ನ ಕುಡಿತಾ ಇದೆ. ಈ ಚಿಗುಟದ ದೇಹದೊಳಗೆ ನಮ್ಮಿಬ್ಬರ ರಕ್ತಗಳು ಈಗಾಗಲೇ ಬೆರೆತು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕವಿ ಒಂದು ಲೈಂಗಿಕ ಸಂಬಂಧದ ಮೂಲಕ ರಕ್ತ ಒಂದಾಗುವುದಕ್ಕಿಂತ ಮೊದಲೇ ಈ ಚಿಗುಟ ನಮ್ಮಿಬ್ಬರ ರಕ್ತವನ್ನ ಒಬ್ಬರದರ ನಂತರ ಒಬ್ಬರದನ್ನ ಹೀರಿ ಆ ಚಿಗುಟದ ಒಳಗೆ ನಮ್ಮಿಬ್ಬರ ರಕ್ತ ಒಂದಾಗಿದೆ ಅಂತ ಕವಿ ಹೇಳ್ತಾ ಇದ್ದಾರೆ. ಅಂದ್ರೆ ತನ್ನ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ, ನನ್ನ ರಕ್ತವನ್ನ ಇದು ಕುಡಿದಿದೆ, ನಂತರ ನಿನ್ನ ರಕ್ತವನ್ನ ಚಿಗುಟ ಹೀರಿದೆ, ನಮ್ಮಿಬ್ಬರ ರಕ್ತ ಈಗಾಗಲೇ ಒಂದಾಗಿದೆ ಅಂತ ಹೇಳ್ತಾರೆ. ನಂತರ ದೋ ನೋವೆಸ್ ದಟ್ ದಿಸ್ ಕೆನಾಟ್ ಬಿ ಸೆಡ್ ಎ ಸಿನ್ ನಾರ್ ಶೇಮ್ ನಾರ್ ಲಾಸ್ ಆಫ್ ಮೇಡನ್ ಹೆಡ್. ಇಲ್ಲಿ ಕವಿ ಹೇಳ್ತಾ ಇದ್ದಾರೆ, ಈ ರೀತಿ ರಕ್ತ ಬೆರೆಯುವುದನ್ನು ಪಾಪವೆಂದಾಗಲಿ, ಅವಮಾನವೆಂದಾಗಲಿ ಅಥವಾ ಕನ್ಯತ್ವ ಕಳೆದುಕೊಂಡಿದ್ದೆಂದಾಗಲಿ ಹೇಳಲು ಸಾಧ್ಯವಿಲ್ಲ, ಇದು ನಿನಗೆ ತಿಳಿದಿದೆಯೇ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಕವಿ ತನ್ನ ಪ್ರೇಯಸಿಗೆ ಹೇಳ್ತಾ ಇರ್ತಕ್ಕಂಥದ್ದು, ನೋಡಿ, ಈ ರೀತಿ ರಕ್ತ ಬೆರೆಯೋದ್ರಿಂದ ಅದು ಪಾಪವೆಂದಾಗಲಿ, ಅವಮಾನವೆಂದಾಗಲಿ ಅಥವಾ ಕನ್ಯತ್ವ ಕಳೆದುಕೊಂಡಿದೆ ಅಂತಕ್ಕಂಥದ್ದು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಾಜವು ವಿವಾಹ ಪೂರ್ವ ಸಂಬಂಧವನ್ನು ತಪ್ಪು ಎನ್ನಬಹುದು, ಆದರೆ ಈ ಚಿಗುಟದ ಒಳಗೆ ನಡೆಯುತ್ತಿರುವ ಪ್ರಕೃತಿಯನ್ನು ಯಾರು ತಪ್ಪು ಎನ್ನಲು ಸಾಧ್ಯವಿಲ್ಲ ಅಂತಕ್ಕಂಥದನ್ನ ಕವಿ ತನ್ನ ಪ್ರೇಯಸಿಗೆ ಹೇಳ್ತಾರೆ. ಯೆಟ್ ದಿಸ್ ಎಂಜಾಯ್ಸ್ ಬಿಫೋರ್ ಇಟ್ woo and pampered swells with one blood made of two, and this alas is more than we would do.
ನೋಡಿ, ಈ ಸಾಲುಗಳಲ್ಲಿ ಕವಿ ಹೇಳ್ತಾ ಇರ್ತಕ್ಕಂಥದ್ದು, ಈ ಚಿಗುಟವು ಯಾವುದೇ ಪ್ರೇಮದ ಯೋಚನೆ ಮಾಡದೆ ನಮ್ಮಿಬ್ಬರ ರಕ್ತವನ್ನು ಕುಡಿದು ಮಜಾ ಮಾಡ್ತಾ ಇದೆ ಮತ್ತು ದಪ್ಪಗಾಗ್ತಾ ಇದೆ. ಅಯ್ಯೋ, ನಾವಿಬ್ಬರು ಮಾಡಲು ಹಿಂಜರಿಯುತ್ತಿರುವ ಕೆಲಸವನ್ನು ಇದು ಅತಿ ಸುಲಭವಾಗಿ ಮಾಡಿದೆ ಅಂತ. ಅಂದರೆ ಈ ಚಿಗುಟ ನಮ್ಮ ಇಬ್ಬರ ರಕ್ತವನ್ನ ಸೇರಿಸಿ ಮಿಲನ ಮಾಡಿಬಿಟ್ಟಿದೆ. ನಾವಿಬ್ಬರು ಒಬ್ಬರೊಬ್ಬರು ದೈಹಿಕವಾಗಿ ಮಿಲನವಾಗಲು ಹಿಂಜರಿತಾ ಇದ್ದೇವಲ್ವಾ ಅಂತ ಹೇಳ್ತಾ ಇದ್ದಾರೆ. ಪ್ರಾಣಿ ಅಥವಾ ಕೀಟಗಳಿಗೆ ಇಲ್ಲದ ನಿರ್ಬಂಧಗಳು ಮನುಷ್ಯರಾದಾಗ ನಮಗೇಕೆ? ಈ ಚಿಗುಟವು ನಮಗಿಂತ ಅದೃಷ್ಟಶಾಲಿ ಅಂತ ಕವಿ ಆ ಚಿಗುಟದ ಮೇಲೆ ಅಸೂಯೆ ಪಡ್ತಾ ತನ್ನ ಪ್ರೇಯಸಿಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ಸೆಕೆಂಡ್ ಸ್ಟ್ಯಾನ್ಸದಲ್ಲಿ ಬಂದಾಗ ಜಾನ್ ಡನ್ ರವರು ಹೇಳ್ತಾರೆ, ಹೋ ಸ್ಟೇ ದಿ ಲೈವ್ಸ್ ಇನ್ ಒನ್ ಫ್ಲೀ ಸ್ಪೇರ್ ವೇರ್ ವಿ ಆಲ್ಮೋಸ್ಟ್ ನೇ ಮೋರ್ ದ್ಯಾನ್ ಮ್ಯಾರಿಡ್ ಆರ್. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ, ನಿಲ್ಲು, ಆ ಚಿಗುಟವನ್ನ ಕೊಲ್ಲಬೇಡ, ಅದರೊಳಗೆ 3 ಜೀವಗಳಿವೆ, ನನ್ನದ್ದು, ನಿನ್ನದ್ದು ಮತ್ತೆ ಚಿಗುಟದ ಜೀವ ಇದೆ, ಅದರೊಳಗೆ ನಾವು ವಿವಾಹವಾದಂತೆಯೇ ಸರಿ. ನೋಡಿ, ಆ ಚಿಗುಟ, ಆ ಕೀಟ ಏನ್ ಮಾಡ್ಬಿಟ್ಟಿದೆ, ಕವಿಯ ರಕ್ತವನ್ನ ಹೇಳ್ಕೊಂಡಿದೆ, ಆ ಕಡೆ ಪ್ರೇಯಸಿಯ ರಕ್ತವನ್ನ ಹೀರ್ಕೊಂಡಿದೆ. ಈಗ ಆ ಪ್ರೇಯಸಿ ಏನ್ ಮಾಡ್ತಾ ಇದ್ದಾಳೆ, ಆ ಚಿಗುಟವನ್ನ ಸಾಯಿಸೋಕೆ ಹೋಗ್ತಾ ಇದ್ದಾಳೆ. ಅದಕ್ಕೆ ಕವಿ ಹೇಳ್ತಾ ಇದ್ದಾರೆ, ಆ ಚಿಗುಟವು ಕೇವಲ ಕೀಟವಲ್ಲ, ಅದು ನಮ್ಮಿಬ್ಬರವನ್ನ ರಕ್ತವನ್ನ ಹೊಂದಿರತಕ್ಕಂತಹ ಪವಿತ್ರವಾದ ಒಂದು ಮದುವೆಯ ಬಂಧ. ಮತ್ತೆ ನೀನು ಅದನ್ನ ಕೊಲ್ಲಬಾರದು, ಅದರದ್ದು ಒಂದು ಜೀವ ಇದೆ, ಅದರೊಳಗೆ 3 ಜೀವ ಇದೆ, ನನ್ನದು, ನಿನ್ನದು ಮತ್ತೆ ಅದರ ಜೀವ. ಆದ್ದರಿಂದ ಆ ಕೀಟ ನಮ್ಮಿಬ್ಬರ ರಕ್ತವನ್ನ ಹೊಂದಿರತಕ್ಕಂಥ ಪವಿತ್ರವಾದ ಮದುವೆಯ ಬಂಧ ಅಂತ ಕವಿ ಇಲ್ಲಿ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ. ದಿಸ್ ಪ್ಲೀ ಈಸ್ ಯು ಅಂಡ್ ಐ ಅಂಡ್ ದಿಸ್ ಅವರ್ ಮ್ಯಾರೇಜ್ ಬೆಡ್ ಅಂಡ್ ಮ್ಯಾರೇಜ್ ಟೆಂಪಲ್ ಈಸ್. ಈ ಚಿಗುಟವೇ ನೀನು ನಾನು, ಇದೇ ನಮ್ಮ ಮದುವೆಯ ಹಾಸಿಗೆ ಮತ್ತು ಮದುವೆಯ ದೇವಸ್ಥಾನ ಅಂತ ಹೇಳ್ತಾ ಇದ್ದಾರೆ. ಚಿಗುಟದ ದೇಹವು ಅವರ ಪ್ರೇಮಕ್ಕೆ ಒಂದು ಪವಿತ್ರ ಸ್ಥಳದಂತಿದೆ. ಇದು ಕವಿಯ ಧಾರ್ಮಿಕ ರೂಪಗಳನ್ನು ಬಳಸಿ ಹೇಳ್ತಾ ಇದ್ದಾರೆ. ಮ್ಯಾರೇಜ್ ಬೆಡ್, ಮ್ಯಾರೇಜ್ ಟೆಂಪಲ್ ಅಂತ ಧಾರ್ಮಿಕರು ಒಂದು ಸಂಬಂಧಗಳನ್ನು ಬಳಸಿ, ರೂಪಕಗಳಂದ್ರೆ ಮೆಟಾಫರ್ಸ್ ಅನ್ನ ಯೂಸ್ ಮಾಡಿ ಆ ಚಿಗುಟದ ಬಗ್ಗೆ ತನ್ನ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ. ಆ ಚಿಗುಟವು ಈಗ ನಮ್ಮ ಮ್ಯಾರೇಜ್ ಬೆಡ್, ನಮ್ಮ ಮ್ಯಾರೇಜ್ ಟೆಂಪಲ್ ಅಂತ ಹೇಳ್ತಾ ಇದ್ದಾರೆ. ದೋ ಪೇರೆಂಟ್ಸ್ ಗ್ರೆಡ್ಜ್ ಅಂಡ್ ಯು ವಿ ಆರ್ ಮೆಟ್ ಅಂಡ್ ಕ್ಲೈಸ್ಟರ್ಡ್ ಇನ್ ದೀಸ್ ಲಿವಿಂಗ್ ವಾಲ್ಸ್ ಆಫ್ ಜೇಡ್. ನಿನ್ನ ಪೋಷಕರು ಮತ್ತೆ ನೀನು ಸಹ ವಿರೋಧಿಸಿದರೂ ನಾವು ಚಿಗುಟದ ಕಪ್ಪು ಗೋಡೆಗಳ ಒಳಗೆ ದೈಹಿಕವಾಗಿ ಆ ಚಿಗುಟದ ಒಳಗಡೆ ನಾವು ಒಂದಾಗ್ಬಿಟ್ಟಿದ್ದೇವೆ ಅಂತ. ಅಂದ್ರೆ ನಾವಿಬ್ರು ಒಂದಾಗೋದನ್ನ ನಿಮ್ಮ ಪೇರೆಂಟ್ಸು ನಮ್ಮ ಮೇಲೆ ಕೋಪಗೊಳ್ಳಬಹುದು, ನೀನು ಅದಕ್ಕೆ ವಿರೋಧ ವ್ಯಕ್ತಪಡಿಸಬಹುದು, ಆದರೆ ಈ ಚಿಗುಟದ ಒಳಗಡೆ ನಾವಿಬ್ಬರು ಸಹ ಒಂದಾಗ್ಬಿಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಹೊರ ಜಗತ್ತಿನ ಯಾವುದೇ ಅಡೆತಡೆಗಳು ಈ ಚಿಗುಟದ ಒಳಗೆ ನಡೆಯುತ್ತಿರುವ ನಮ್ಮ ಮಿಲನವನ್ನ ತಡೆಯಲು ಸಾಧ್ಯವಿಲ್ಲ ಅಂತ ಇದರ ಅರ್ಥ. ಅಂದ್ರೆ ಆ ಚಿಗುಟ ಈಗಾಗಲೇ ನಮ್ಮ ರಕ್ತವನ್ನ ಹೀರಿ ಇಬ್ಬರ ರಕ್ತವನ್ನ ಅಲ್ಲಿ ಮಿಲನ ಮಾಡಿಬಿಟ್ಟಿದೆ. ಈ ಹೊರ ಜಗತ್ತಿನ ಯಾವುದೇ ಅಡೆತಡೆಗಳು ಆ ಚಿಗುಟದ ಒಳಗಡೆ ನಡೀತಾ ಇರ್ತಕ್ಕಂಥ ನಮ್ಮಿಬ್ಬರ ಮಿಲನವನ್ನ ತಡೆಯಲು ಸಾಧ್ಯವಿಲ್ಲ ನನ್ನ ಪ್ರೇಯಸಿ ಅಂತ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ. ಇಲ್ಲಿ ದೋ ಯೂಸ್ ಮೇಕ್ ಯು ಆಪ್ಟ್ ಟು ಕಿಲ್ ಮೀ ಲೆಟ್ ನಾಟ್ ಟು ದಟ್ ಸೆಲ್ಫ್ ಮರ್ಡರ್ ಆಡೆಡ್ ಬಿ ಅಂಡ್ ಸ್ಯಾಕ್ರಿಲೇಜ್ ತೀ ಸಿನ್ಸ್ ಇನ್ ಕಿಲ್ಲಿಂಗ್ ತೀ. ನೀನು ಆ ಚಿಗುಟವನ್ನು ಕೊಂದರೆ ಅದು ನನ್ನನ್ನ ಕೊಂದಂತೆ, ಯಾಕಂದರೆ ನನ್ನ ರಕ್ತ ಅದರೊಳಗಡೆ ಇದೆ, ಅದು ಆತ್ಮಹತ್ಯೆಗೆ ಸಮಾನ ಮತ್ತು ಪವಿತ್ರವಾದದ್ದನ್ನು ನಾಶಪಡಿಸುವ ಒಂದು ಪಾಪದ ಕೆಲಸ ಇದು ಅಂತೇಳಿ ಪ್ರೇಯಸಿಗೆ ಹೇಳ್ತಾ ಇದ್ದಾರೆ. ನೀನು ಆ ಚಿಗುಟವನ್ನು ಕೊಂದರೆ ನನ್ನನ್ನು ಕೊಂದಂತೆ ಅಂತ ಹೇಳ್ತಾ ಇದ್ದಾರೆ. ಚಿಗುಟವನ್ನು ಕೊಲ್ಲುವುದು ಕೇವಲ ಒಂದು ಕೀಟವನ್ನು ಕೊಂದಂತೆ ಅಲ್ಲ, ಅದು 3 ಕೊಲೆಗಳಿಗೆ ಸಮಾನಾದ ಒಂದು ಮಹಾಪಾಪ ಅಂತ ಅವಳನ್ನ ಎದುರಿಸ್ತಾ ಇದ್ದಾರೆ. ಅದರೊಳಗಡೆ ನೀನಿದೆಯಾ, ನಾನಿದ್ದೇನೆ, ಮತ್ತೆ ಅದರದ್ದು ಒಂದು ಜೀವ, ಅದನ್ನು ಕೊಂದರೆ 3 ಕೊಲೆಗಳಿಗೆ ಸಮಾನಾದಂಥ ಒಂದು ಮಹಾಪಾಪ ಅಂತ ಹೇಳ್ತಾ ಇದ್ದಾರೆ. ಇನ್ನು 3ನೇ ಸ್ಟ್ಯಾನ್ಸಾಗೆ ಬಂದಾಗ, ಕ್ರೂಯಲ್ ಅಂಡ್ ಸಡನ್ ಹ್ಯಾಸ್ಟ್ ದೋ ಸಿನ್ಸ್ ಪರ್ಪಲ್ಡ್ ಥೈ ನೈಲ್ ಇನ್ ಬ್ಲಡ್ ಆಫ್ ಇನ್ನೋಸೆನ್ಸ್. ನೀನು ತಕ್ಷಣವೇ ಕ್ರೂರಿಯಾಗಿ ಆ ನಿರಪರಾಧಿ ಚಿಗುಟವನ್ನ ಒಂದು ಉಗುರಿನಿಂದ ಅಥವಾ ಒಂದು ಉಗುರಿನಿಂದ ನುಜ್ಜು ಮಾಡಿದೆ, ನಿನ್ನ ಉಗುರನ್ನ ಕೆಂಪಾಗಿಸಿಕೊಂಡೆಯಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಕವಿ ತನ್ನ ವಾದವನ್ನು ಲೆಕ್ಕಿಸಿದೆ. ಪ್ರೇಯಸಿಯು ಚಿಗುಟವನ್ನ ಕೊಂದು ಹಾಕಿದಾಳೆ, ತನ್ನ ಉಗುರಿನಿಂದ ಅದನ್ನ ಕೊಂದು ಅದರ ಒಂದು ಬ್ಲಡ್, ಇನ್ನೋಸೆನ್ಸ್ ಬ್ಲಡ್ ಅನ್ನ ಉಗುರಿಗೆಲ್ಲ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ವೇರ್ ಇನ್ ಕುಡ್ ದಿಸ್ ಫ್ಲೀ ಗಿಲ್ಟಿ ಬಿ ಎಕ್ಸೆಪ್ಟ್ ಇನ್ ದಟ್ ಡ್ರಾಪ್ ವಿಚ್ ಇಟ್ ಸಕ್ಡ್ ಫ್ರಮ್ ಥೀ. ಆ ಚಿಗುಟ ಮಾಡಿದ್ದ ಪಾಪ ಆದರೂ ಏನು, ತಪ್ಪಾದರೂ ಏನು, ನಿನ್ನ ದೇಹದಿಂದ ಒಂದು ಹನಿ ರಕ್ತವನ್ನ ಕುಡಿದಿದ್ದಷ್ಟೇ ತಾನೇ ಅಂತ ಕೇಳ್ತಾ ಇದ್ದಾರೆ. ಕವಿ ಇಲ್ಲಿ ಪ್ರೇಯಸಿಯ ಒಂದು ಕೃತ್ಯವನ್ನ ಅತಿರೇಕದ ಕೋಪ ಮತ್ತು ಕ್ರೌರ್ಯ ಅಂತ ಕರೀತಾ ಇದ್ದಾರೆ.
ಆ ಚಿಗುಟ ಮಾಡಿದ ತಪ್ಪಾದರೆ ಏನು? ನಿನ್ನ ದೇಹದಿಂದ ಒಂದು ಡ್ರಾಪ್ ಬ್ಲಡ್ ಅನ್ನ ತೆಗೆದುಕೊಂಡಿದ್ದ ಅಷ್ಟು ದೊಡ್ಡ ತಪ್ಪೇ, ಅದು ಪಾಪವೇ ಅಂತ ಹೇಳಿ ಪ್ರೇಯಸಿಯನ್ನ ಕೇಳ್ತಾ, ಯೆಟ್ ಥೋ ಟ್ರಂಪೆಸ್ಟ್ ಅಂಡ್ ಸೇಯೆಸ್ಟ್ ದಟ್ ಥೋ ಫೈಂಡೆಸ್ಟ್ ನಾಟ್ ತೈ ಸೆಲ್ಫ್ ನಾರ್ ಮೀ ದ ವೀಕರ್ ನೌ ದಿಸ್ ಟ್ರೂ. ಈಗ ನೀನು ವಿಜಯಿಯಂತೆ ನಗತಾ ಹೇಳ್ತಾ ಇದೀಯಾ, ನೋಡು ಚಿಗುಟ ಸತ್ತರೂ ನನಗಾಗಲಿ ಅಥವಾ ನಿನಗಾಗಲಿ ಏನೂ ಆಗಿಲ್ಲ, ನಾವೇನು ದುರ್ಬಲರಾಗಿಲ್ಲ ಎಂದು ಹೇಳ್ತಾ ಇದ್ದಾರೆ. ಅಂದರೆ ಚಿಗುಟವನ್ನು ಕೊಂದರೆ ನಾವು ಸಾವು ಸಂಭವಿಸುತ್ತದೆ ಎಂಬ ಕವಿಯ ವಾದ ಸುಳ್ಳೆಂದು ಪ್ರೇಯಸಿ ಸಾಬೀತುಪಡಿಸಿದ್ದಾಳೆ. ಇಲ್ಲಿ ಪ್ರೇಯಸಿ ಹೇಳ್ತಾ ಇದ್ದಾಳೆ, ನೋಡು ಆ ಚಿಗುಟ ಸತ್ತರೆ ನಾವು ಸತ್ತಂತೆ, ನಮಗೆ ಸಾವು ಬಂದಂತೆ ನೀನು ಹೇಳ್ತಾ ಇದ್ದೆ, ಆದರೆ ಆ ಚಿಗುಟವನ್ನು ಸಾಯಿಸಿದ್ದೇನೆ, ಈಗ ನನಗಾಗಲಿ ನಿನಗಾಗಲಿ ಏನೂ ಆಗಲಿಲ್ಲ, ನಾವು ಸಾಯಲಿಲ್ಲ, ಇದು ನಿಜ ಅಂತೇಳಿ ಪ್ರೇಯಸಿ ಕವಿಗೆ ಹೇಳ್ತಾ ಇದ್ದಾರೆ. ಚಿಗುಟವನ್ನು ಕೊಂದರೆ ಸಾವು ಸಂಭವಿಸುತ್ತೆ ಎಂಬತಕ್ಕಂಥ ಕವಿಯ ವಾದ ಸುಳ್ಳು ಅಂತೇಳಿ ಪ್ರೇಯಸಿ ಇಲ್ಲಿ ಸಾಬೀತುಪಡಿಸಿದ್ದಾಳೆ. ದೆನ್ ಲರ್ನ್ ಹೌ ಫಾಲ್ಸ್ ಫಿಯರ್ಸ್ ಬಿ ಜಸ್ಟ್ ಸೋ ಮಚ್ ಹಾನರ್ ವೆನ್ ಥೋ ಯೀಲ್ಡಸ್ ಟು ಮೀ ವಿಲ್ ವೇಸ್ಟ್ ಆಸ್ ದಿಸ್ ಫ್ಲೀಸ್ ಡೆತ್ ಟುಕ್ ಲೈಫ್ ಫ್ರಮ್ ಥೀ. ಹಾಗಾದರೆ ನಿನ್ನ ಭಯ ಎಷ್ಟು ಸುಳ್ಳು ಎಂದು ಈಗಲಾದರೂ ಅರ್ಥ ಮಾಡಿಕೋ. ಆ ಚಿಗುಟ ಸತ್ತಾಗ ನಿನ್ನ ಪ್ರಾಣಕ್ಕೆ ಹೇಗೆ ಹಾನಿಯಾಗಲಿಲ್ಲವೋ ಹಾಗೆಯೇ ನೀನು ನನಗೆ ಶರಣಾದಾಗ, ಸಂಬಂಧ ಬೆಳೆಸಿದಾಗ ನಿನ್ನ ಗೌರವಕ್ಕೂ ಯಾವುದೇ ಹಾನಿ ಆಗೋದಿಲ್ಲ. ಇಲ್ಲಿ ಕವಿ ತುಂಬಾ ಕ್ಷಣನಾಗಿ ತನ್ನ ಪ್ರೇಯಸಿಗೆ ಉತ್ತರ ಹೇಳ್ತಾ ಇದ್ದಾರೆ. ನೋಡು, ಆ ಚಿಗುಟ ಈಗ ಸತ್ತಿದೆ, ಆ ಚಿಗುಟಕ್ಕೆ ಸತ್ತಿರೋದ್ರಿಂದ ನನಗೂ ಏನೂ ಆಗ್ಲಿಲ್ಲ, ನಿನಗೂ ಏನೂ ಆಗ್ಲಿಲ್ಲ, ಆ ಚಿಗುಟದ ಸಾವು ನಗಣ್ಯ. ಹಾಗೆ ಆ ಪ್ರೇಯಸಿ ತನ್ನ ಕನ್ಯತ್ವ ಅಥವಾ ಗೌರವವನ್ನು ಕಳೆದುಕೊಳ್ಳುವ ಭಯವೂ ಕೂಡ ಅಷ್ಟೇ ನಗಣ್ಯ ಅಂತ ಹೇಳಿ ಅವಳನ್ನು ಒಪ್ಪಿಸಲು ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಕವಿ ಹೇಳ್ತಾ ಇದ್ದಾರೆ, ಆ ಚಿಗುಟ ಸತ್ತಾಗ ನಮ್ಮ ಪ್ರಾಣಕ್ಕೆ ಅಥವಾ ನಿನ್ನ ಪ್ರಾಣಕ್ಕೆ, ಪ್ರೇಯಸಿಗೆ ಹೇಳ್ತಾ ಇದ್ದಾರೆ, ನಿನ್ನ ಪ್ರಾಣಕ್ಕೆ ಹೇಗೆ ಹಾನಿ ಆಗ್ಲೇ ಇಲ್ವೋ, ನೀನು ನನಗೆ ಶರಣಾದಾಗ, ಅಂದ್ರೆ ನೀನು ನನಗೆ ದೈಹಿಕ ಸಂಪರ್ಕಕ್ಕೆ ನೀನು ನನಗೆ ಒಳಗಾದಾಗ ನಿನ್ನ ಗೌರವಕ್ಕೂ ಯಾವುದೇ ಹಾನಿ ಆಗೋದಿಲ್ಲ, ನಿನ್ನ ಕನ್ಯತ್ವ ಅಥವಾ ಗೌರವ ನೀನು ಕಳೆದುಕೊಳ್ಳೋದಿಲ್ಲ, ಆ ಭಯ ಕೂಡ ಅಂತಕ್ಕಂಥದ್ದು ಒಂದು ನಗಣ್ಯ ಅಂತ ಹೇಳಿ ತನ್ನ ಪ್ರೇಯಸಿಯನ್ನ ಒಪ್ಪಿಸುವಂತಹ ಕೆಲಸಕ್ಕೆ ಇಲ್ಲಿ ಕವಿ ಜಾನ್ ಡನ್ ರವರು ಮುಂದಾಗಿ ಅವಳನ್ನು ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ಜಾನ್ ಡನ್ ರವರ ದ ಫ್ಲೀ ಪದ್ಯದ ಕನ್ನಡದ ಸರಳ ಸಾರಾಂಶ ಆಗಿದೆ. ಮತ್ತು ಇಂಗ್ಲಿಷ್ ಸಮ್ಮರಿಯ PDF ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಸನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.